ಶ್ರೀ ವೀರ ಹನುಮಾನ್ ಸಾಹಿತಿಗಳು ರಾಯಚೂರು ಇವರಿಂದ. ವ್ಯಾಸಂ ವಸಿಷ್ಠರಪ್ತಾರಂ ಶೈತ್ಯಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮಣೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಸರ್ವಜಿಷ್ಠ. ಪ್ರಾತಃಸ್ಮರಣೀಯರಾದ ವಿಶ್ವದ ಎಲ್ಲ ದಾರ್ಶನಿಕರನ್ನು ನೆನೆಯುತ್ತಾ ನಮ್ಮ ಲಿಂಗಸೂರಿನ ಪ್ರತಿಷ್ಠಿತ ವಿದ್ಯಾವರ್ತಕ ಸಂಘ ಮತ್ತು ನಾವು ನೀವು ಸಾಂಸ್ಕೃತಿಕ ಬಳಗದವರು ಅತ್ಯಂತ ಮಹತ್ವದ ಮಹಾಭಾರತದ ಒಂದು ಯಜ್ಞವನ್ನು ಇಲ್ಲಿ ಪ್ರಾರಂಭಿಸಿ ಅದರೊಳಗೆ ನಮ್ಮ ಇಬ್ಬರು ಮೂವರು ಗುರುಗಳ ಒಂದು ಸಾನ್ನಿಧ್ಯವನ್ನು ವಹಿಸಿ ನಮಗೆ ಒಂದು ಪ್ರಾಸಂಗಿಕವಾದ ವಿಷಯಗಳನ್ನು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಸವಿಸ್ತಾರವಾಗಿ ಹೇಳಿ ನನ್ನಂಥವರಿಂದ ಸಂವಾದಕ್ಕೆ ಒಳಪಡಿಸಿ ಜನರಿಗೆ ಸಮಸ್ಯೆಗಳ ಅಥವಾ ಅನುಮಾನಗಳ ಪರಿಹಾರಕ್ಕಾಗಿ ಇಂಥ ಒಂದು ಸಭೆಯನ್ನು ಏರ್ಪಡಿಸಿರ್ತಕ್ಕಂಥ ನನ್ನ 4 ದಶಕಗಳ ಮಿತ್ರ ಅತ್ಯಂತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯಕ್ತಿ ಬಸವಂತರಾಯ ಕುರಿಯವರೇ, ವೇದಿಕೆ ಮೇಲೆ ಆಸೀನರಾಗಿದ್ದ ಇಬ್ಬರು ಗುರುದ್ವಯರೇ ಮತ್ತು ನನ್ನೊಟ್ಟಿಗೆ ಸಂವಾದದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ವನ್ಮಣಿ ಸಹೋದರಿ ಮಧುಮತಿ ದೇಶಪಾಂಡೆಯವರೇ, ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರೇ, ಗುರುಗಳು ಸುದೀರ್ಘವಾಗಿ ಮಾತಾಡಿದ್ದಾರೆ. ಅದು ದ್ರೋಣನ ಬಗ್ಗೆ, ಗುರುಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇದು ವ್ಯಾಸಪ್ರಣೀತ ಮಹಾಭಾರತ ಆಗಿರುವುದರಿಂದ ವ್ಯಾಸನ ಮಹಾಭಾರತದಲ್ಲಿರ್ತಕ್ಕಂಥ ಅಂಶಗಳನ್ನೇ ನಾವಿದ್ದುಕೊಂಡು ಮತ್ತು ಗುರುಗಳು ನಮಗೆ ನೀಡಿರ್ತಕ್ಕಂಥ ಉಪನ್ಯಾಸದ ಮೇಲೆಯೇ ನಾವು ಮಾತನಾಡಬೇಕಾಗಿರುವುದರಿಂದ ಗುರುಗಳು ಕೊಟ್ಟಿರ್ತಕ್ಕಂಥ ಮೊದಲನೇ ಮಾತಿನ ಮೂಲಕ ನಾನು ಪ್ರಾರಂಭ ಮಾಡಬೇಕಂತ ಅನಿಸಿತ್ತು. ಆದರೆ ಗುರುಗಳು ಭೀಷ್ಮನ ಮಾತು ಎತ್ತಿದಾಗ ನನಗೆ ಬೇರೆ ಕಡೆ ಅದು ಹೋಯಿತು. ಅದನ್ನು ಪೂರಕವಾಗಿ ಒಂದು ತಗೊಳ್ತೀನಿ. ಭೀಷ್ಮನ ಕೊನೆ ಘಟ್ಟದಲ್ಲಿ, ಅಂದರೆ ಸಾಯುವುಕ್ಕಿಂತ ಕೊನೆ ಘಟ್ಟದಲ್ಲಿ ಕೃಷ್ಣ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಅದನ್ನು ಗಮನಿಸ್ತಾನೆ ಭೀಷ್ಮ. ಬಾ ಕೃಷ್ಣ ಬಾ. ಅಲ್ಲಿ ಹೋಗಿ ಒಂದೆರಡು ಮಾತು ನಿನ್ನಲ್ಲಿ ಮಾತಾಡಬೇಕಾಯಿತು ಅಂತ ಹೇಳಿ ಮಹಾತ್ಮರೇ, ಈಗ ಆದಿದ್ದೆಲ್ಲವೂ ಧರ್ಮಬದ್ಧವಾಗಿ ನಡೀತಾ? ಕೃಷ್ಣ ಕೇಳ್ತಾನೆ, ಯಾರಿಂದ ಧರ್ಮಬದ್ಧವಾಗಿ ನಡೀತು? ಪಾಂಡವರಿಂದಲೋ ಅಥವಾ ಕೌರವರಿಂದಲೋ? ಭೀಷ್ಮ ಹೇಳ್ತಾನೆ, ದುಷ್ಟ ಕೌರವರಿಂದ ಅಲ್ಲ, ಪಾಂಡವರಿಂದ ಧರ್ಮಬದ್ಧವಾಗಿ ನಡೀತಾ. ಯಾರು ಭೀಷ್ಮ ಅಂತಂದರೆ, ಭೀಷ್ಮ ಯಾರು ಅಂದರೆ, ಕಳೆದ ಒಂದು ದಿನ ಮುಂಚೆ ಯುಧಿಷ್ಠರನಿಗೆ, ಧರ್ಮರಾಯನಿಗೆ, ನಾನೀಗಾಗಲೇ ವ್ಯಾಸಾಯ ವಿಷ್ಣು ರೂಪ ಹೇಳಿದ ವಿಷ್ಣು ಸಹಸ್ರನಾಮದಲ್ಲಿ ಖಡಖಂಡಿತವಾಗಿ ಹೇಳಿರ್ತಾನೆ, ಯಾರು ನಮಗೆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಯಾರು ಅಂತ. ಏಷಮೇ ಸರ್ವಧರ್ಮಾಣಾಂ ಸರ್ವೋಧಿಕ ಮತಃ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈರೈರ್ಚನ್ನರ ಸದಾ. ಪುಂಡರೀಕಾಕ್ಷ ಮಾತ್ರ ಎಲ್ಲ ಧರ್ಮಗಳಿಗೆ ಅಂತ ಹೇಳಿದವನು ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಇದು ಕೃಷ್ಣ ಹೇಳ್ತಾನೆ,
ಗುರುಗಳು ಅವಾಗ ಉಪನ್ಯಾಸಗಳಲ್ಲಿ ಹೇಳ್ತಿರ್ತಾರೆ ಇದನ್ನು. ಯಾವ ಕಾಲಕ್ಕೆ ಯಾವ ಪ್ರಸಂಗಕ್ಕೆ ಯಾವುದು ಸರಿನೋ ಅದೆಲ್ಲವೂ ಸರಿ. ಕೃಷ್ಣನಿಗೆ ಗೊತ್ತಾಯಿತು ಭೀಷ್ಮ ಕೇಳುವ ಪ್ರಶ್ನೆಯಲ್ಲಿ ಏನು ಇತ್ತಂತಂದರೆ, ದ್ರೋಣಾಚಾರ್ಯನನ್ನು ಮೋಸದಿಂದ ಕೊಂದದ್ದು ಮತ್ತು ದುರ್ಯೋಧನನ್ನ ಹೊಡಿಲಾರದಂತಹ ತೊಡೆಯ ಮೇಲೆ ಹೊಡೆದು ಕೊಂದಿದ್ದು, ದುಶ್ಯಾಸನನ್ನ ಎದೆ ಸೀಳಿ ರಕ್ತವನ್ನು ಹರಿದಿದ್ದು ಸರಿನಾ ಅಂತ ಕೇಳುವ ಪ್ರಶ್ನೆ ಭೀಷ್ಮಂದಾಗಿತ್ತು. ಅದಕ್ಕಾಗಿ ಅದನ್ನು ಬಿಚ್ಚಿಡದೆ ಅದು ಎಲ್ಲವೂ ಧರ್ಮಬದ್ಧವಾಗಿ ನಡೀತದೆ ಅಂತೇಳಿ ಖಂಡಿತವಾಗಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಇಡೀ ಮಹಾಭಾರತದ ಯುದ್ಧಕ್ಕೂ ಪಾತ್ರಗಳು ಬಹಳ ಅನೇಕ ಪಾತ್ರಗಳು ಬರ್ತವೆ. ಸುಮಾರು 300 ಪಾತ್ರಗಳು ಮಹಾಭಾರತದಲ್ಲಿ ಬರ್ತವೆ. ಅದರಲ್ಲಿ ಇವತ್ತು ನಮಗೆ ಚರ್ಚಿತವಾಗಬೇಕಾಗಿದ್ದು ದ್ರೋಣಾಚಾರ್ಯನ ಬಗ್ಗೆ. ಸುಮಾರು 1,00,000 ಶ್ಲೋಕಗಳ ಈ ಮಹಾಭಾರತದಲ್ಲಿ 300 ಪಾತ್ರಗಳಲ್ಲಿ ಕೇವಲ 10 ಪಾತ್ರಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ದ್ರೋಣನ ಬಗ್ಗೆ, ದ್ರೋಣಾಚಾರ್ಯರ ಬಗ್ಗೆ, ಜನನದ ಬಗ್ಗೆ ಗುರುಗಳು ಅದನ್ನು ಯಾಕೆ ಬಿಟ್ಟರು ಗೊತ್ತಿಲ್ಲ. ಭರದ್ವಾಜರು ಒಬ್ಬ ಅಪ್ಸರೆಯನ್ನು, ಘೃತಾಕ್ಷಿ ಅನ್ನುವ ಒಂದು ಅಪ್ಸರೆಯನ್ನು ನಗ್ನವಾಗಿ ನೋಡಿದಾಗ ಆ ತೇಜಸ್ಸು ಕುಂಭದೊಳಗೆ ಪ್ರವೇಶ ಮಾಡ್ತದೆ. ಅದನ್ನು ಸಂರಕ್ಷಣೆ ಮಾಡಿದಾಗ ಅಲ್ಲಿ ದ್ರೋಣಾಚಾರ್ಯರು ಹುಟ್ಟುತ್ತಾರೆ ಅನ್ನುವಂಥದ್ದು. ಹುಟ್ಟಿದಾಗೆ ಅವನು ಮನುಷ್ಯನಾಗಿದ್ದು ದೊಡ್ಡವನಾಗಿದ್ದ ಅನ್ನುವಂಥ ಇದು ಈಗಿನ ಕಾಲಕ್ಕೆ ನಾವು ನೋಡಿದಾಗ, ಯಾವಾಗ ನಾವು ಮಹಾಭಾರತವನ್ನು ಇತಿಹಾಸವೇ ಇದು ನಡೆದಿದ್ದೇ ಆಗಿದೆ, ಆ ನಡೆದಿದ್ದನ್ನೇ ವ್ಯಾಸ ರೈಟಪ್ ಮಾಡಿದ್ದಾನೆ ಅನ್ನುವಂಥದ್ದು ಒಂದು ಚರ್ಚೆ ಇದೆ. ಹೌದು, ಆಗಿರ್ಬೋದು. ಯಾಕಂತಂದರೆ ಮನುಷ್ಯನ ಪರಿಕಲ್ಪನೆಗೂ ಮೀರಿದಂತಹ ಅನೇಕ ಪ್ರಸಂಗಗಳು ಮನುಷ್ಯನ ಕಲ್ಪನೆಗೂ ಸಿಗುವುದಿಲ್ಲ. ಅಂತಹ ಸನ್ನಿವೇಶಗಳು ಭಾರತದಲ್ಲಿ ಅವನು ಮನ ಅಂತಃಕರಣದಿಂದ ಬೀಜವನ್ನು ಸಬ್ಕಾನ್ಷಿಯಸ್ ಸ್ಟೇಟಸ್ನಲ್ಲಿ ಪ್ರವೇಶ ಮಾಡ್ತಾನೆ. ಇದು ಬಹಳ ದೊಡ್ಡ ಕ್ರಿಯೆ. ಇದು ಸೈನ್ಸ್ಗೆ ಮೀರಿದಂತಹ ಇವತ್ತು ನಾವು ಅದನ್ನು ಆಲೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂತಹ ಜನನವನ್ನು ನಮ್ಮ ವ್ಯಾಸರು ಪಡಿತಾರೆ. ಹಾಗೆ ದ್ರೋಣಾಚಾರ್ಯರು ಕುಂಭದಲ್ಲಿ ಹುಟ್ಟಿದಾಗ ಕುಂಭೋದ್ಭವ ಅಂತ ಹೆಸರು. ಹೀಗೆ ಅನೇಕ ಬಲರಾಮನನ್ನು ನೋಡಿದರೆ ದೇವಕಿಯ ಗರ್ಭದಲ್ಲಿ ಇರ್ತಕ್ಕಂಥ ಶಿಶುವನ್ನು ಪರಮಾತ್ಮ ವಿಷ್ಣುನೇ ಟ್ರಾನ್ಸ್ಫರ್ ಮಾಡ್ತಾನೆ, ಈ ಸರೋಗಸಿ ಮಾಡ್ತಾನೆ, ರೋಹಿಣಿ ಗರ್ಭದಲ್ಲಿ ಹೋಗಿ ಪ್ರವೇಶ ಮಾಡಿಸ್ತಾನೆ. ಆ ಕಾಲಕ್ಕೆ ಕಲ್ಪನೆ ಇಲ್ಲ ನಮಗೆ, ವೇದವ್ಯಾಸರು ಯಾವ ರೀತಿ ಬರೆದಿರಬೇಕು ಅಂದರೆ ಸರೋಗಸಿ ಈ ಗರ್ಭದಿಂದ ಹೋಗಿ ಆ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಇದು ಭಾರತದ ಅನೇಕ ಪ್ರಸಂಗಗಳು ನಮಗೆ ಕಲ್ಪನೆಗೂ ಮೀರಿದಂತಹ ಜನನಗಳು ಬಹಳ. ಅಲ್ಲಲ್ಲಿ ಕೃಪಾ ಬಂತು, ಎಲ್ಲರ ಜನನ. ಈಗೇನು ನಾವೇನು ಮಾತಾಡ್ತೀವಿ, ಪಾಂಡವರು, ಈ ಕೌರವರು, ದುರ್ಯೋಧನನ, ಯಾವಾಗ ಯುಧಿಷ್ಠರ ಜನನ ಆಗ್ತದೋ ಗಾಂಧಾರಿಗೆ ಬಹಳ ಆಕ್ರೋಶವಾಗ್ತದೆ. ಅವನು ರಾಜನಾಗ್ತಾನೆ, ನನ್ನ ಮಗ ಆಗೋದಿಲ್ಲ ಅಂಥೇಳಿ ಗರ್ಭವನ್ನೇ ಹೊಡ್ಕೊಂಡು ಬಿಡ್ತಾಳೆ. ಆ ಗರ್ಭ 100 ಛಿದ್ರವಾಗಿ ಹೋಗ್ತದೆ, ಕುಂಭಗಳಲ್ಲಿ ಮಾಡ್ತಾರೆ. ಇದೆಲ್ಲ ಸೈಂಟಿಫಿಕ್ ನಾಲೆಜ್. ಇದು ಇವಾಗ ನಾವು ಟೆಸ್ಟ್ ಬೇಬೀಸ್ ಅಂತೀವಲ್ಲ, ಆ ರೀತಿಯ ಜನನಗಳು ಇವೆಲ್ಲ. ಅಂದರೆ ಇಡೀ ಮಹಾಭಾರತದಲ್ಲಿ ಅನೇಕ ಪ್ರಸಂಗಗಳು ಇಂಥವೇ ಬರ್ತವೆ, ಮನುಷ್ಯನಿಗೆ ಕಲ್ಪನೆಗಳು ಬರೋದಿಲ್ಲ. ಅದು ದ್ರೋಣಾಚಾರ್ಯರ ಜನನದಲ್ಲಿ ಕೂಡ ಆಗ್ತದೆ ಅನ್ನುವಂಥದ್ದು. ವಿಷಯಕ್ಕೆ ಬರೋಣ, ಟೈಮ್ ಇಲ್ಲ ನನಗೂ. ದ್ರೋಣಾಚಾರ್ಯರು 2 ಪ್ರಸಂಗಗಳಲ್ಲಿ ಬಹಳ ದುಡುಕಿ ಬಿಡ್ತಾರೆ ಅನ್ನುವಂಥದ್ದು ಬಹಳ ಚರ್ಚಿತವಾದ ವಿಷಯ. ಒಂದು, ಏಕಲವ್ಯನಿಗೆ ಶಿಕ್ಷಣ ಕೊಡಲಿಲ್ಲ ಅವನ ಜಾತಿಯಿಂದ ಅನ್ನುವಂಥದ್ದು. ಹೌದು, ಅದು ಸತ್ಯವಾಗಿ ಕೂಡ ಅದು ಇದೆ. ಅದಕ್ಕೆ ನಾವು ಪೂರಕವಾಗಿ ಕರ್ಣನಿಗೆ ಕೂಡ ಮಾಡಿದ, ಅಂಥವನಿಗೂ ಮಾಡಿದ, ಸೂತನಿಗೆ ಶಿಕ್ಷಣವನ್ನು ಕೊಟ್ಟ. ಅಲ್ಲಿ ತನ್ನನ್ನು ಕೊಲ್ಲಲು ಸಿದ್ಧನಾಗಿರ್ತಕ್ಕಂಥ ಅಥವಾ ಕೊಲ್ಲಲೇ ಹುಟ್ಟಿರ್ತಕ್ಕಂಥ ದೃಷ್ಟದ್ಯುಮ್ನನೂ ಕೂಡ ಶಿಷ್ಯನಾಗಿ ತಗೊಂಡಿದ್ದ.
ಅನ್ನುವಂಥದ್ದು ಬೇರೆ. ಅಲ್ಲಿ